ನಾವು ಒಂದಲ್ಲಿ ಬೇಕ್ರಿ ಮಾಡಿದ್ವಿ. ಬೇಕ್ರಿ ಸೇಲ್ ಮಾಡಬೇಕು ಅಂತ ತುಂಬಾ ಅರಸ ಮಾಡಿದ್ವಿ, ಅಂದ್ರೆ ಸೇಲೇ ಆಯ್ತಿರ್ಲಿಲ್ಲ ಅದು. ಒಂದ್ಸಲ ನಾವು ಇಲ್ಲಿ ಯಾರೋ ಹೇಳಿದ್ರು, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಹೇಳಿದ್ರು, ನಾವು ಒಂದ್ಸಲ ನೋಡಿದ್ವಿ. ಬಂದು ಅವತ್ತು ಅರ್ಕೆ ಮಾಡ್ಕೊಂಡು ಹೋದ್ವಿ. ಈ ತರ ನಮ್ಗೇನೋ ಸೇಲ್ ಆದ್ರೆ ನಿಮ್ ಪಾತ್ ಪೂಜೆ ಮಾಡ್ತೀವಿ ಗುರುಗೋಳಿ ಅಂತ. ಹಂಗ ಒಂದ್ ವಾರಕ್ಕೆ ಫುಲ್ ಬಂದು ನಂಗೆ ಬೇಕೇ ಬೇಕು ಅಂತ. ಒಂದು ವಾರಕ್ಕೆ ಅಲ್ಲ, ಇಲ್ಲಿಂದ ನಾನು ಆಚೆಗೆ ಹೋದೆ, ಇಲ್ಲಿಂದ ಕ್ರಾಸ್ ಆದ್ವಿ ರೋಡ್. ಅವ್ರು ಬೇಡ ಅಂತ ಹೋಗಿರೋರೆ ಬಂದು, ಅದಕ್ಕಿಂತ ಚೆನ್ನಾಗಿರೋರು ಬಂದು ನನ್ಗೆ ನಾನ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಅಮೌಂಟ್ ಕೊಟ್ಟು ಅಂಗಡಿ ತಗೊಂಡು ಇವಾಗ ಅವರು ನಡೆಸ್ತಿದ್ದಾರೆ. ನನಗೆ ಅಲ್ಲೇನೋ ಪರ್ಸನಲಿ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು ಸೇಲ್ ಮಾಡ್ಲೇಬೇಕಾಗಿತ್ತು. ಸೇಲ್ ಆಗ್ತಾ ಇರ್ಲಿಲ್ಲ, ಅದು ನನಗೆ ಪ್ರಾಬ್ಲಮ್ ಆಗ್ತಿತ್ತು. 7 ವರ್ಷದಿಂದ ಅಲ್ವೇ ನಡೆಸಿದ್ವಿ. 8ನೇ ವರ್ಷಕ್ಕೆ ಬೇಡ ಅಂತ ಆದಾಗ ಆಗ್ತಾ ಇರ್ಲಿಲ್ಲ ಸೇಲಿಂಗ್. ಏನ್ ಮಾಡಿದ್ರು ಸೇಲ್ ಆಗ್ತಿರ್ಲಿಲ್ಲ ಅದು. ಇವಾಗ ಚೆನ್ನಾಗಿ ಅವ್ರು ತಗೊಂಡಿರೋರ್ಗು ವ್ಯಾಪಾರ ಆಗ್ತದೆ. ಅದನ್ನು ಬಿಟ್ಟು ನಾನು ಬೇರೆ ಮಾಡ್ಲೇಬೇಕು ಅಂಗಡಿ ಅಂತ ಇಲ್ಲಿಗೆ ಬಂದು ಇಲ್ಲಿ ಬೇಡಿ ಹೋದ್ಮೇಲೆ ಎಕ್ಸ್ಪೆಕ್ಟ್ ಮಾಡದಿರೋಷ್ಟು ಬಿಸ್ನೆಸ್ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ತರ ಹಣನೂ ಇಲ್ಲ, ಎಂತದೂ ಇಲ್ಲ, ಇಲ್ಲಿ ಏನಿಲ್ಲ. ಬಂದ ತಕ್ಷಣ ನನಗೆ ಸಿಕ್ಕಿದ್ರು ಯಾವ್ದೋ ಬಿಸಿಲ್ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ನನ್ಗೆ ಅಷ್ಟೇ ಸಾಕಾಗೋಯ್ತು. ಮಾಡ್ತೀವಿ ಗುರುಗಳಿಗೆ ಅಂತ. ಅವಾಗ ಅವ್ರಿಗೊಂದ್ ಸ್ವಲ್ಪ ಕಾಲ ಏಟಾಗಿತ್ತು. ಅವಾಗ ಆದ್ರೂ ನಾವು ಬಂದು ಇಷ್ಟೊತ್ತಾಗಿತ್ತು, ವೆಯ್ಟ್ ಮಾಡಿ ಕುಂತಿದ್ದು. ಗುರುಗಳು ಬಂದು ಪಾತ್ ಪೂಜೆ ಮಾಡಿ ನಾವೇನು ಅರ್ಕೆ ಮಾಡ್ಕೊಂಡು ಹಣ ಹಾಕ್ಬಿಟ್ಟು ಇಲ್ಲಿ ಯಾವುದೇ ತರ ಯಾವ್ದು ಬೇಡಿಕೆ ಅದು ಇದು ಎಂತದು ನಾವು ನೋಡೂ ಇಲ್ಲ, ಏನೂ ಇಲ್ಲ. ನಾವು ಸ್ವತಃ ಏನು ಆಗುತ್ತೋ ನಮ್ಮ ಕೈಲಿ ಅದನ್ನ ನಾವು ಅನ್ಕೊಂಡಿದ್ದನ್ನ ನಾವು ಕೊಡ್ತೀವಿ.